ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರಾದರೂ ನನ್ನ ವಿಡಿಯೋನ ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಬರ್ತದ, ಅಲ್ಲಿ ಕ್ಲಿಕ್ ಮಾಡಿರಿ. ಯಾಕಂದ್ರೆ ನಾ ಹೊಸ ವಿಡಿಯೋ ಮಾಡೋದನ್ನು ನೋಟಿಫಿಕೇಷನ್ ಬರ್ತದೆ ನಿಮ್ಗೆ, ಪ್ರತಿಯೊಂದು ವಿಡಿಯೋದು. ಹಾಗಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಏನಪ್ಪ ಇವತ್ತಿನ ಹೊಸ ವಿಡಿಯೋ ಅಂತಂದ್ರೆ, ರಿಂಗ್ ಲೈಟ್ ಆರ್ಡ್ರ್ ಮಾಡಿದ್ದ, ಅದು ಅಮೆಝಾನ್ನಿಂದ. ಅದು ಇವತ್ತೇ ಬಂದದ. ಅದಕ್ಕೆ ಅನ್ಬಾಕ್ಸಿಂಗ್ ಮಾಡ್ಬೇಕಂತಂದು ತೋರಿಸ್ಲತ್ತೀನಿ ನಿಮ್ಗೆ ಹೆಂಗದ ಅಂತಂದು. ಅದೆಲ್ಲ ಸೆಟ್ ಮಾಡೋದು ನೋಡ್ಬೋದು ನೀವು. ನೀವು ಬೇಕಾದ್ರೆ ಅಮೆಝಾನ್ ಕಡೆಯಿಂದ ಆರ್ಡ್ರ್ ಮಾಡಿ ತೊಗೋಬೋದು. ನೋಡ್ಬೋದು ನೀವು, ಸ್ಟಾರ್ಟ್ ಆಗೋದು. ಕಲರ್ ಚೇಂಜ್ ಆಗ್ತದೆ ನೋಡ್ರಿ. ನಂಗೆ ಅನಿಸ್ತದ 2 ಕಲರ್, ಒಂದು ವೈಟ, ಒಂದು ಸ್ವಲ್ಪ ಡಾರ್ಕ್ ರೆಡ್ ಅದ ನೋಡ್ರಿ. ಆಮೇಲೆ ಬಂದ್ಬಿಟ್ಟು ಇದು ಡ್ರೈ ಫ್ರೂಟ್ಸ ಇವ್ರ ಆಫೀಸ್ನಾಗ ಕೊಟ್ಟಾರಂತ. ಅದು ಮನ್ಯಾಗ ತಂದು ಅದನ್ನೂ ತೆಗೆದು ನೋಡ್ಲತ್ತೀವಿ ಹೆಂಗವ ಅಂತಂದು. ಎಲ್ಲ ಚಲೋ ಇದ್ದೀವ್ರಿ, ತಿಂದು ನೋಡೀವಿ. ಕೊಟ್ಟೋರಿಗೆ ಥ್ಯಾಂಕ್ಸ್ ಹೇಳತ್ತೀವಿ. ಹಸಿವಾಗಿಯೂ ಏನಪ್ಪ ಬರೀ ಹಸಿವಾಗಿಯೂ ಅಂತಾರಂತ ಅನ್ಕೋಬೇಡ್ರಿ. ಟೈಮಿಗೆ ಊಟ ಮಾಡಿದ್ರೆ ನಮ್ಗೆ ಏನಂತಾರೆ ರೀ, ಶಕ್ತಿ ಇರ್ತದೆ. ಇರಲಿಲ್ಲ ಅಂದ್ರೆ ವಿಡಿಯೋ ಮಾಡ್ಲಿಕ್ಕೂ ಆಗಲ್ಲ ನೋಡ್ರಿ. ಬ್ರೆಡ್ ಮತ್ತು ಆಮ್ಲೆಟ್ ಮಾಡಿದ್ದೀವಿ, ಅದೇ ತಿನ್ಲತ್ತೀವಿ. ಆಮೇಲೆ ಚಹಾ ಟೈಮ್ ಆಗಿತ್ತು, ಚಹಾ ಕುಡಿಲತ್ತೀವಿ ಎಲ್ಲರೂ. ಚಹಾ ಮತ್ತು ಬಿಸ್ಕಿಟ್. ಸಾಯಂಕಾಲ ನೋಡ್ರಿ ಇದು. ಸಂಜೆಗೆ ಇವ್ರಿಗೇನೋ ಬುಕ್ ಬೇಕಾಗಿವಂತ, ನೋಟ್ಬುಕ್ಕ. ಅದು ಬುಕ್ ಸ್ಟಾಲಿಗೆ ಹೋಗಿ ತರ್ಲಕ್ಕೆ ಹೋಗಿದ್ದೀವಿ.
ತೊಗೊಂಡು ಬಂದ್ವಿ. ಬರುವಾಗ ಕಾಯಿಪಲ್ಯ ತೊಗೊಳೋದಿತ್ತು, ಅದೇ ತೊಗೋಬೇಕಂತ ನಿಂತಿದ್ವಿ. ಆಮೇಲೆ ಇವತ್ತು ಮಾರ್ನಿಂಗ್ ನಂಗೆ ಸ್ಕೂಲ್ ಒಳಗೆ ಕರೆದಿದ್ರು ಟೀಚಿಂಗ್ ಮಾಡ್ಲಕ್ಕಂತಂದು. ಪ್ರೈವೇಟ್ ಸ್ಕೂಲ್ ಅದ ನೋಡ್ರಿ. ಇವತ್ತು ಬಂದು ಡೆಮೋ ಕೊಡ್ರಿ ಅಂತಂದಿದ್ರು, ಹೋಗಿದ್ವಿ. ಆಮೇಲೆ ಮಧ್ಯಾಹ್ನ ಟೈಮ್ನಾಗ ನೋಡ್ರಿ ಮಕ್ಕಳಿಗೆ ಬೇರೆ ಕಡೆಯಿಂದ ಗದಗ ಅಥವಾ ಯಾವುದೋ ಊರ ಹೆಸ್ರು ಹೇಳಿದ್ರು. ಅವರು ಮಕ್ಕಳಿಗೆ ಡೆಮೋ ಕೊಡ್ಲಕ್ಕೆ ಬಂದಿದ್ರು. ಏನಪ್ಪ ಅಂತಂದ್ರೆ ಯಾರಾದರೂ ಡ್ರಾಯಿಂಗ್ನಲ್ಲಿ ಭಾಗವಹಿಸ್ಬೇಕು ಅಂತಂದು ಫಸ್ಟ್ ಸೆಕೆಂಡ್ ಪ್ರೈಸ್ ಅದ ಅಂತಂದ್ರೆ ರೀ. ಆಮೇಲೆ ಚಲೋ ಡ್ರಾಯಿಂಗ್ ಮಾಡಿದವರಿಗೆ ಅದೇ ಎಲ್ಲ ಹೇಳತ್ತಿದ್ರು. ನಾವು ಎಲ್ಲ ಕುಂತು ಕೇಳತ್ತೀವಿ, ಮಕ್ಕಳಿಗೆ ಹೇಳತ್ತಿದ್ರು. ಅದು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನೋಡ್ರಿ. ಮಧ್ಯಾಹ್ನದ ಊಟದ ಟೈಮ್, ಮಕ್ಕಳೆಲ್ಲ ಊಟ ಮಾಡ್ಲತ್ತಿದ್ರು, ನೋಡ್ಬೋದು ನೀವು. ಆಯಮ್ಮದು ಟಿಫನ್ ಎಲ್ಲ ತೆಗೆದುಕೊಡ್ಲತ್ತಿದ್ರು. ಸಣ್ಣ ಮಕ್ಕಳು ಇರ್ತಾವಲ್ಲ, ಆಮೇಲೆ ನಾವು ಊಟ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ರಿ, ಮನೆಯಾಗಿದ್ರೆ ನಮ್ಮ ಮನ್ಯಾಗ ಎಷ್ಟದ ಅಷ್ಟೇ ತಿಂದು ಕೂಡ್ತೀವಿ. ಇಲ್ಲಿ ನೋಡ್ರಿ, ಎಲ್ಲರ ಕಡೆಯಿಂದ ವೆರೈಟಿ ಪಲ್ಯ ಇರ್ತದೆ, ಚಪಾತಿ ಇರ್ತದೆ, ಅನ್ನ ಇರ್ತದೆ, ಸಾರು ಇರ್ತದೆ. ನೋಡ್ಬೋದು ನೀವೇ. ಎಲ್ಲರದು ಸ್ವಲ್ಪ ತೊಗೊಂಡು ತಿನ್ನೋದು, ಅದರ ಒಳಗೆ ಒಂದು ಖುಷಿನೇ ಬೇರೆ ಇರ್ತದೆ ನೋಡ್ರಿ. ಎಲ್ಲರದ್ದು ಟೇಸ್ಟ್ ನೋಡೋದು. ನಾನು ಚಪಾತಿ ಮತ್ತು ಪಲ್ಯ, ಆಲೂ ಪಲ್ಯ ಒಯ್ದಿದ್ದೆ. ಮೇಡಮ್ ಎಲ್ಲ ಇದು ಮಾಡ್ಲತ್ತಿದ್ರು, ಸರ್ವ್ ಮಾಡ್ಲತ್ತಿದ್ರು. ಎಲ್ಲರ ಕಡೆಯಿಂದ ತೊಗೊಂಡು ನೆಕ್ಸ್ಟ್ ಸ್ಕೂಲ್ ಬಿಡೋ ಟೈಮ
ಎಲ್ಲರೂ ರೆಡಿಯಾಗಿ ನಿಂತಿದ್ರು ಹೋಗ್ಲಕ್ಕಂತ. ಮನೆಗೆ ಅಂದ್ರೆ ಮಕ್ಕಳು ಮಾರ್ನಿಂಗ್ 10 ಗಂಟೆಗೆ ಬಂದು ಸಾಯಂಕಾಲ ಕೂಡೋದೇ ಭಾಳ ಮುಷ್ಕಿಲ್ ಅದ ರೀ. ಯಾಕಂತಂದ್ರೆ ಆ ಕಡೆ ಈ ಕಡೆ ಅಡ್ಡಾಡೋದ್ರಿಂದ ಅದು ಎಲ್ಲೂ ಬಿಡಲ್ಲಲ್ಲ ಸ್ಕೂಲ್ನಾಗ. ಅದೇ ಆಯಿತು, ಓದೋದಾಯಿತು, ಬರೆಯೋದಾಯಿತು. ಹಾಗಂತ ಮನೆಗೆ ಓಡ್ಲಕ್ಕೆ ಬಿಟ್ಟ ತಕ್ಷಣ ಓಡ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ವ್ಯಾನಿಗೆ ಹೋಗೋ ಸಲುವಾಗಿ ವೇಟ್ ಮಾಡ್ಲತ್ತಾರ. ನಂಗೆ ಆ ಸ್ಕೂಲ್ನಾಗ ಇದು ಒಂದು ಹುಡುಗಿ ಭಾಳ ಕ್ಯೂಟ್ ಅನಿಸಿತ್ತು. ಅಕ್ಕಿಂದೇ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಲಿ ಸಿಗ್ತೀನಿ. ಬಾಯ್.